ಎಲ್ಲರಿಗೂ ನಮಸ್ಕಾರ. ಸಂಧ್ಯಾ ಸೂಪರ್ ಕಿಚನ್ ಹಳೇಬೇರು ಹೊಸ ಚಿಗುರು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಬಾಳೆ ದಿಂಡಿನಿಂದ ಒಂದೊಳ್ಳೆ ಮಸಾಲೆ ಮಾಡೋಣ. ಇದು ಲಿವರ್ಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗೆ ಒಂದೊಳ್ಳೆ ಮದ್ದು. ನಾನು ಇಲ್ಲಿ 1 ಕಪ್ ಆಗುವಷ್ಟು ಬಾಳೆ ದಿಂಡು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಹಾಗೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಮೆಂತ್ಯ ಹಾಗೂ ಸಾಸಿವೆ, ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಣಮೆಣಸು, ತೆಂಗಿನಕಾಯಿ ತುರಿ, ಟೊಮ್ಯಾಟೊ 6 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಬಾಳೆ ದಿಂಡನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸುಂಬಿನ ಥರ ಇರುತ್ತೆ, ಅದನ್ನು ಕ್ಲೀನಾಗಿ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ನಾನು ಒಂದು ಪಾತ್ರೆಗೆ ಕ್ಲೀನಾಗಿ ತೊಳೆದು ಹಾಕ್ಕೋತೀನಿ. ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಕಂಪ್ಲೀಟಾಗಿ ನೀರು ಇಲ್ಲದೆ ಇರೋ ಥರ ಕ್ಲೀನಾಗಿ ತೊಳೆದು ನಾನು ಹಾಕ್ಕೋತಾ ಇದ್ದೀನಿ. ನೀವು ಲಕ್ಷ್ಮೀ ಪೂಜೆಗೆ ತಂದಾಗ ಬಾಳೆ ದಿಂಡನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಅದನ್ನು ಬೇಯೋಕೆ ಇಟ್ಕೋತೀನಿ. ಸ್ವಲ್ಪ ನೀರು, ಸುಮಾರು ಅದು ಮುಳುಗುವಷ್ಟು ನೀರನ್ನು ಹಾಕಿ ನಾನೀಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಕಾಯಿಲಿ ಇಟ್ಬಿಟ್ಟು ಅದಕ್ಕೆ ಒಣಮೆಣಸು ಹಾಗೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋತಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಹಾಗೆ ಸಾಸಿವೆ, ಮೆಂತ್ಯ, ಅರಿಶಿನ ಪುಡಿನ ಇಟ್ಕೊಂಡಿದ್ನಲ್ಲ ಅದನ್ನೂ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಈ ಹುರಿದಿರೋ ಮಿಶ್ರಣಕ್ಕೆ ಈಗ 6 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ 1 ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದು. ಕಂಪ್ಲೀಟಾಗಿ ಹುರ್ಕೊಳ್ಳೋಣ ಚೆನ್ನಾಗಿ. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕ್ಕೋತೀನಿ. ಕಂಪ್ಲೀಟಾಗಿ ತೆಂಗಿನಕಾಯಿ ತುರಿ ಹಾಕೊಂಡ್ಮೇಲೆ ನಾನು ಹುರಿದಿಟ್ಟಂಥ ಮಸಾಲೆನ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ತಿನ್ನೋದ್ರಿಂದ ಮೈ ಮೇಲೆ ಆಗುವಂಥ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೂಡ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕ್ಲೀನಾಗಿ ರುಬ್ಕೋತೀನಿ. ಹಾಗೆ ಕುದಿಯೋಕ್ಕಿಟ್ಟಂಥ ಬಾಳೆ ದಿಂಡಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಈ ಬೇಯಿಸೋಕ್ಕೆ ಇಟ್ಕೊಂಡಂಥ ಬಾಳೆ ದಿಂಡಿನ ನೀರನ್ನು ಪೂರ್ತಿಯಾಗಿ ನಾನು ತೆಗಿತೀನಿ. ಈ ನೀರು ಕಪ್ಪಗೆ ಆಗಿರುತ್ತೆ, ಹಾಗಾಗಿ ನಾನು ಪೂರ್ತಿಯಾಗಿ ತಕ್ಕೋತಿದ್ದೀನಿ. ಹಾಗೆ ಅದಕ್ಕೆ ಟೊಮೆಟೊ ಹಾಕ್ಕೋತೀನಿ. ಹಾಗೆ ಟೊಮೆಟೊ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ರುಬ್ಬಿಟ್ಟಂಥ ಮಸಾಲೆನ ಕೂಡ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ತರಿಸ್ಕೋತೀನಿ. ಕಂಪ್ಲೀಟಾಗಿ ಚೆನ್ನಾಗಿ ಕುದಿಬೇಕು. ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಗೆ 1 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಸುತ್ತು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಅಂದರೆ ಇದಕ್ಕಿರಲ್ಲಿರುವಂಥ ಎಣ್ಣೆ ಅಂಶ ಬಿಡುತ್ತೆ, ಆ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಬಾಳೆ ದಿಂಡಿನ ಮಸಾಲೆ ರೆಡಿಯಾಗಿದೆ. ಇದನ್ನು ದೋಸೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸೂಪರಾಗಿರುತ್ತೆ. ನನ್ನ ಚಾನಲ್ನ ನೀವು ಇದೇ ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್.